ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಟ್ಸ್ ಅನದರ್ ವೀಕೆಂಡ್ ಬ್ಲಾಗ್. ಇಲ್ಲಿ ಸ್ಯಾಟರ್ಡೆ ಆಗಿರೋದ್ರಿಂದ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕರೆಕ್ಟ್ ಟೈಮ್ಗೆ ದೀಪಾವಳಿ ಹಬ್ಬ ಬೇರೆ ಇದೆ. ಇಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸಲ್ಲಿ ದೀಪಾವಳಿಗೋಸ್ಕರನೇ ಹಬ್ಬದ ಊಟ ರೆಡಿ ಮಾಡಿರ್ತಾರೆ. ಸೊ ಅಲ್ಲಿಗೆ ಹೋಗೋಣ, ಟ್ರೈ ಮಾಡೋಣ ಈ ಸಲ ಅಂತ ಅಂದ್ಕೊಂಡ್ವಿ. ಯಾವ ರೆಸ್ಟೋರೆಂಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋನಲ್ಲೇ ತೋರಿಸ್ತೀನಿ. ಹೇಳೋದಕ್ಕಿಂತ ಯು ಮೈಟ್ ಬಿ ಕ್ವೈಟ್ ಸರ್ಪ್ರೈಸ್ ಅದನ್ನು ನೋಡ್ಬಿಟ್ಟು. ಅದಕ್ಕೆ ಬನ್ನಿ ಇವತ್ತು ಹೆಂಗಿರುತ್ತೆ ಅಂತ ನೋಡೋಣ. ದೀಪಾವಳಿಗೋಸ್ಕರನೇ ಊಟಕ್ಕೆ ಆಚೆ ಹೋಗ್ತಾ ಇರೋದು. ಸೊ ಅದಕ್ಕೆ ತಕ್ಕನಂಗೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ದೀನಿ. ಹಿಯರ್ಸ್ ಮೈ ಔಟ್ಫಿಟ್. ಆ್ಯಸ್ ಯೂಶುವಲ್ ವೆದರ್ ಗ್ಲೂಮಿನೇ ಇದೆ ಇವತ್ತೂ. ಚಳಿ ಇದ್ರೂ ಜಾಕೆಟ್ ಹಾಕೊಳ್ದಲ್ಲೇ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದೆ, ಬಿಕಾಸ್ ಮ್ಯಾಚ್ ಆಗಲ್ಲ ಔಟ್ಫಿಟ್ಗೆ ಅಂತ. ಈ ರೆಸ್ಟೋರೆಂಟ್ ಇರೋದು ಬೆಲ್ವ್ಯೂ ಅನ್ನೋ ಸಿಟಿನಲ್ಲಿ. ಇಟ್ ಟೇಕ್ಸ್ ಅರೌಂಡ್ 40 minutes ಫಾರ್ ಅಸ್ ಟು ಗೆಟ್ ದೇರ್. ಬಂದ್ಬಿಟ್ವಿ ರೆಸ್ಟೋರೆಂಟ್ಗೆ. ಇದೇನೇನೆ MTR ಸಿನ್ಸ್ 1924. ಈ ರೆಸ್ಟೋರೆಂಟಲ್ಲೇ ಹಬ್ಬದ ಊಟ ಅಂತ ಬಾಳೆ ಎಲೆ ಊಟ ಇಟ್ಕೊಂಡಿದ್ದಾರೆ. ಬಂದು ನೋಡಿದ್ರೆ ನಾವೇ ಫಸ್ಟ್ ಒನ್ನು, ಅಲ್ಲಿ ಇನ್ನು ಯಾರೂ ಬಂದಿಲ್ಲ. ಆಲ್ಮೋಸ್ಟ್ 40 minutes ಮುಂಚೆ ಬಂದಿದ್ದೀವಿ. ನಾವು ಪ್ರಿಡಿಕ್ಟ್ ಮಾಡಿದ್ದು ಲೇಟ್ ಆಗುತ್ತೆ ಅಂತ ಟ್ರಾಫಿಕ್ಕಿಂದ ಇಲ್ಲಿಗೆ ರೀಚ್ ಆಗೋದು. ಬಟ್ ವಿ ಗಾಟ್ ದೇರ್ ಕ್ವೈಟ್ ಅರ್ಲಿ. ಇದು ನೋಡಿ ಮೆನ್ಯೂ ದೀಪಾವಳಿದು. ಆಲ್ಮೋಸ್ಟ್ ಒಂದು 20 ಐಟಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಕಿಡ್ಸಿಗೆ ಎಷ್ಟು, ಅಡಲ್ಟ್ಸ್ಗೆ ಎಷ್ಟು ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಅವರಿಂದ ಬಾಳೆ ಎಲೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾವು ಓಪನ್ನು ಆಗಿಲ್ಲ, ಆಲ್ರೆಡಿ ಇಷ್ಟು ಬೇಗ ಬಂದಿದ್ದೀವಿ. ಹಂಗೆ ಅಂದ್ಕೊಳ್ತಾ ಇರೋ ಅಷ್ಟರಲ್ಲೇ ಜನ ಬಂದು ನಿಂತ್ಕೊಂಡ್ಬಿಟ್ರು. ನೀವು ನೋಡ್ಬೋದು ಎಷ್ಟು ಜನ ಇದ್ರು ಅಂತ. ಸೊ ಫೈನಲಿ ಓಪನ್ ಆಯಿತು. ಹಿಂಗೆ ಎಂಟರ್ ಆಗಿದ ತಕ್ಷಣನೇ ವೆಂಕಟೇಶ್ವರದ್ದು ಐಡಲ್ ಇಟ್ಟು ಪೂಜೆ ಮಾಡಿದ್ರು. ಆಮೇಲೆ ಆಂಬಿಯನ್ಸ್ ನೋಡಿ ಏನು ಚೆನ್ನಾಗಿದೆ. ಇಲ್ಲೆಲ್ಲ ಇಂಡಿಯನ್ ರೆಸ್ಟೋರೆಂಟ್ ಎಷ್ಟಿದ್ರೇನೆ ಲಕ್ಸುರಿ ಅಂತ ನನಗನ್ಸುತ್ತೆ. ಎವ್ರಿ ಕಾರ್ನರ್ ಆಫ್ ದಿಸ್ ರೆಸ್ಟೋರೆಂಟ್ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಆ್ಯಂಡ್ ಇನ್ ಅ ವೇ ಐ ಫೆಲ್ಟ್ ಕ್ಲೋಸರ್ ಟು ಹೋಮ್. ಆಮೇಲೆ ಊಟ ಬರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಘಮ ಅಂತಿತ್ತು. ಹಿಂಗೆ ಎಲೆ ತುಂಬ ಊಟ ನೋಡಿದ್ರೆ ಒಂಥರ ಸಂತೋಷ ಅದು. ಎಸ್ಪೆಷಲಿ ಈ ಮೇಥಿ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ಭರ್ಜರಿ ಬ್ಯಾಟಿಂಗ್ ಮುಗಿಸ್ಕೊಂಡು ಬಂದ್ವಿ. ನೋಡಿದ್ರಲ್ಲ ನಾವು MTRಗೆ ಹೋಗಿದ್ದು. ಇಲ್ಲಿ MTR ಇರೋದು ಸರ್ಪ್ರೈಸ್ ಫಾರ್ ಅಸ್ ಆಲ್ಸೋ ಇನಿಷಿಯಲಿ ಬಂದಾಗ. ಬಟ್ ಇವಾಗ ವಿ ಯೂಸ್ ಟು ಇಟ್. ಅವರು ಇಲ್ಲಿ ಹಬ್ಬದ ಊಟ ಅಂತ ಎಷ್ಟೊಂದು ಥರ ಮಾಡಿದ್ರು. ನಿಯರ್ಲಿ 115 ಐಟಮ್ಸ್ ಇತ್ತು ಅನ್ಸುತ್ತೆ ಇದರಲ್ಲಿ. ಟೇಸ್ಟ್ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಓಕೆ, ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ಸ್ಗೆ ಚೆನ್ನಾಗೇ ಇತ್ತು ಟೇಸ್ಟ್ ಎಲ್ಲನೂ. ಇವಾಗ ಅಲ್ಲಿ ಊಟ ಮುಗಿಸ್ಕೊಂಡು ವಿ ಗೋಯಿಂಗ್ ಟು ಇಲ್ಲೇ ಬೆಲ್ವ್ಯೂ ಮಾಲ್ ಅಂತ ಇದೆ ಒಂದು. ಅಲ್ಲಿ ಇವಾಗ ದಿವಾಲಿ ಇವೆಂಟ್ಸ್ ನಡೀತಾ ಇದೆಯಂತೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ. ಬನ್ನಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫಾಲ್ ಕಲರ್ಸ್. ಫಾಲ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸೀಸನ್ಸ್. ಇಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹಾಗೆ ನೋಡ್ತಾ ವಿಂಟರ್ ಬಂದ್ಬಿಡುತ್ತೆ. ದಟ್ ಈಸ್ ಲೈಕ್ ದಿ ಡಿಪ್ರೆಸ್ಸಿಂಗ್ ಸೀಸನ್. ಇಲ್ಲಂತೂ ಎಲ್ಲ ಎಲೆಗಳೆಲ್ಲ ಉದ್ರೋಗಿರುತ್ತೆ. ಚಳಿ, ಎಲ್ಲೂ ಹೋಗೋಕ್ಕಾಗಲ್ಲ. ರೆಸ್ಟೋರೆಂಟಿಂದ ಮಾಲ್ಗೆ ಒಂದು 15 minutes ಇತ್ತು. ಇದೇ ಮಾಲು ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಬೆಲ್ವ್ಯೂ ಸ್ಕ್ವೇರ್ ಮಾಲ್ ಅಂತ. ಸೊ ಇವಾಗ ಕಾರನ್ನು ಪಾರ್ಕ್ ಮಾಡೋದಕ್ಕೆ ವಿ ಗೆಟಿಂಗ್ ಇನ್ ಟು ಪಾರ್ಕಿಂಗ್ ಲಾಟ್. ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ವಿ ಆರ್ ಗೆಟಿಂಗ್ ಇನ್ ಸೈಡ್. ನಾವು ಕಾರ್ ಪಾರ್ಕ್ ಮಾಡಿದ ಜಾಗದಿಂದ ಮಾಲ್ಗೆ ಎಂಟರ್ ಆಗೋದಕ್ಕೆ ನಾವು ಇಲ್ಲಿ ಮೇಸೀಸ್ ಅಂತ ಒಂದು ಸ್ಟೋರ್ ಇದೆ ಮಾಲ್ ಒಳಗಡೆ. ಸೊ ಅದರಿಂದ ಎಂಟರ್ ಆದ್ವಿ. ಎಷ್ಟು ಚೆನ್ನಾಗಿದೆ ಈ ಮಾಲ್ ಗೊತ್ತಾ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮಾಲ್ಸ್ ಇಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ ನಮ್ಮ ದೀಪಾವಳಿ ಡೆಕೋರು. USA ದೀಪಾವಳಿನ ಈ ರೇಂಜಿಗೆ ಆಚರಿಸ್ತಾರೆ, ಅದು ಮಾಲಲ್ಲಿ ಅಂದರೆ ಒಂಥರ ಖುಷಿ ವಿಷಯ ನನಗೆ. ಇನ್ನೊಂದು ಖುಷಿ ವಿಷಯ ಏನಂದರೆ, ನಾಟ್ ಜಸ್ಟ್ ಇಂಡಿಯನ್ಸ್, ಫಾರಿನರ್ಸ್ ಕೂಡ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಇಂಥದ್ದೆಲ್ಲ ಮಾಡಿದಾಗ ಸ್ವಲ್ಪ ಕ್ಲೋಸರ್ ಟು ಹೋಮ್ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ನೋಡಿ ಫೋಟೋ ಬೂತ್ ಥರ ಏನೋ ಮಾಡಿದ್ರು. ಲೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡೆ. ನೆಕ್ಸ್ಟ್ ನಾವು ಹೋಗಿದ್ದು ಇವೆಂಟ್ ಪರ್ಫಾರ್ಮೆನ್ಸಸ್ ನೋಡೋದಕ್ಕೆ. ನೋಡಿ ಇಷ್ಟು ಇವೆಂಟ್ಸ್ ಇತ್ತು. ಮಧ್ಯದಲ್ಲಿ ಕಾಂಪ್ಲಿಮೆಂಟ್ರಿ ಸ್ವೀಟ್ಸ್ ಮತ್ತು ಕೂಪಾನ್ ಕೊಟ್ಟರು. ಸ್ವಲ್ಪ ಹೊತ್ತು ಪರ್ಫಾರ್ಮೆನ್ಸಸ್ ಎಲ್ಲ ನೋಡಿ ಇನ್ನು ಏನು ಆರ್ಗನೈಸ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಕುರ್ತಾ ಅಂದರೆ ಏನು, ಸ್ಯಾರಿ ಅಂದರೆ ಏನು ಅಂತ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಇದನ್ನು ಶೋಕೇಸ್ ಮಾಡಿದರು. ಆಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕಿದ್ದಾರೆ ಯಾರೋ. ಇನ್ನೊಂದು ಕಡೆ ಹೋದರೆ ಕಾಂಪ್ಲಿಮೆಂಟ್ರಿ DIY ಲ್ಯಾಂಟರ್ನ್ ಕಿಟ್ ಕೊಟ್ಟರು. ಹಿಂಗೆ ಪೇಪರಲ್ಲಿ ಮಾರ್ಕಿಂಗ್ಸ್ ಇತ್ತು, ಅದನ್ನು ಫೋಲ್ಡ್ ಮಾಡಿ ಅಂತ ಲ್ಯಾಂಟರ್ನ್ ಫಾರ್ಮಿಗೆ ತರೋದು. ಇನ್ನೊಂದು ಸರ್ಪ್ರೈಸ್ ಏನಂದರೆ ಕಾಂಪ್ಲಿಮೆಂಟ್ರಿ ಮೆಹಂದಿ ಹಾಕ್ತಾ ಇದ್ಲು. ಅದು ಇಲ್ಲಿ ಟ್ಯಾಟೂ ಹಾಕೋಳು. ಒಂದಷ್ಟು ಡಿಸೈನ್ಸ್ ಕೊಟ್ಟು ಚೂಸ್ ಮಾಡೋಕ್ಕೆ ಹೇಳಿದ್ಲು. ನಾನು ತೋರಿಸಿದ್ದನ್ನು ಹಾಕ್ತಾ ಇದ್ಲು.
ಈ ದೀಪಾವಳಿ ವೈಬ್ ಎಲ್ಲ ನೋಡ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಫೋರಮ್ ಮಾಲೇ ಜ್ಞಾಪಕ ಬಂತು. ಎನಿವೇಸ್, ಮಾಲಿಗೆ ಬಂದ್ಮೇಲೆ ಶಾಪಿಂಗ್ ಮಾಡದೆ ಇರೋಕ್ಕಾಗತ್ತಾ, ಮಾಡ್ಕೊಂಡು ಹೊರಟ್ವಿ.